ಹಾಯ್ ಹಲೋ ನಮಸ್ಕಾರ ಪ್ರೀತಿಯ ಜನತೆಗೆ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಇಲ್ಲೆಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ತುಂಬಾ ಖುಷಿ ಪಡ್ತಾ ಇದೀವಿ. ಬ್ಲಾಗ್ಸ್ ಮಾಡ್ತಾ ಇದೀವಿ ಅಂತ ನಮ್ಮ ಫ್ಯಾಮಿಲಿಯಲ್ಲಿ ಇರೋರು ರೆಸ್ಪಾನ್ಸ್ ಮಾಡ್ತವ್ರೆ. ನಮ್ಮ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ನೀವು ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ನಮ್ಮಮ್ಮ ಏನ್ ಅಡುಗೆ ಮಾಡಿದ್ದಾರೆ ಅಂತ ಇವಳು ತೋರಿಸ್ತಾಳೆ. ನಾನು ಹೋಗಿ ಪ್ಯಾಂಟ್ ಹಾಕೋತೀನಿ, ಯಾಕಂದ್ರೆ ನಾನು ಪ್ಯಾಂಟ್ ಹಾಕೊಳ್ದೆ ಬಂದಿದ್ದೀನಿ. ಟೈಮ್ ಆಗ್ಬಿಟ್ಟೈತೆ ಗೈಸ್. ಇವಾಗ ಹೋಗಿ ನಾನು ರೆಡಿ ಆಗ್ತೀನಿ, ಇವಳು ಹೋಗಿ ನಾಷ್ಟ ಮಾಡ್ತಾಳೆ, ಬ್ಯಾಗ್ ಪ್ಯಾಕ್ ಮಾಡ್ಕೊಡ್ತಾರೆ ನಮ್ಮಮ್ಮ. ಇವಳು ಕೆಲ್ಸಕ್ಕೆ ಹೋಗ್ತಾಳೆ, ನಾನು ಕೆಲ್ಸಕ್ಕೆ ಹೋಗ್ತೀನಿ. ಮತ್ತೆ ಸಾಯಂಕಾಲ ಬರ್ತೀನಿ, ಬ್ಲಾಗಲ್ಲಿ ಸಿಗ್ತೀನಿ. ಟಾಟಾ. ವಾಟರ್ ಸ್ಪ್ರೇ ಅದೇನದು ಕಲರು, ನೀರ್ ಕಲರು. ಅದೇನೋ ಮೆಡಿಸಿನ್ ಹಾಕಿ ಮಡಗಿದ್ರು ಮಗಳು. ನಾನೇನಪ್ಪ ಹಾಕಿದ್ದೆ? ಅದಕ್ಕೆ ರೋಸ್ ಮೇರಿ ವಾಟರು ನೋಡಿ. ರೋಸ್ ಮೇರಿ ವಾಟರ್ನ ಗಿಡ ಬೆಳೆಯಕ್ ಹಾಕ್ತವ್ರೆ ನಮ್ಮಪ್ಪ. ಅದು ಹೆಂಗ್ ಬೆಳ್ದೈತೆ ಅಂತ ಒತ್ತೆ ಚೆನ್ನಾಗಿ ಹೊಡೆದ್ಮೇಲೆ ಸಾಂಗ್ ಹಾಕೊಂಡ್ ಕೆಲ್ಸ. ಬೋ ಉಷೇ ಚೆನ್ನಾಗೈತೆ ಹಾಕೋ. ವರ್ಣಿಸಲು ಸಾಲದು ಈ ಸಾಲು. ಮಮ್ಮಿ ಮಾಡ್ಕೊಡ್ತೀನಿ ಮಮ್ಮಿ. ಏನ ಮಮ್ಮಿ? ಅನ್ನ ಸಾಂಬಾರ್ ಮಮ್ಮಿ. ಇವತ್ತು ರಾತ್ರಿ ಅನ್ನ ಸಾಂಬಾರ್ಗೆ ಇವತ್ತು ಅದನ್ನೇ ಬಿಸಿ ಮಾಡಾಕ್ತಾ ಇದೀರಾ? ಬಿಸಿ ಸಾರು ಮಮ್ಮಿ. ಯಾರು ಹೇಳಿದ್ದು? ನೋಡಿ ಮಮ್ಮಿ ಹೊಗೆ ನೋಡಿ ಮಮ್ಮಿ ಹೆಂಗ್ ಬತ್ತೈತೆ ಅಂತ. ಅದೇ ರಾತ್ರಿ ಸಾಂಬಾರ್ನ ಬಿಸಿ ಮಾಡಿದ್ರೆ ಹೊಗೆ. ಅನ್ನೋಡ ಹೊಡಿತೀಯ ನಂಗೆನೆ? ಇಲ್ಲ ಮತ್ತೆ. ಹೌ ಡೇರ್ ಯು ಮಮ್ಮಿ? ಐ ಆಮ್ ಯುವರ್ ಮದರ್. ಓ ಆಮೇಲೆ ಇಂಗ್ಲಿಷು ಐ ಆಮ್ ಯುವರ್ ಮದರ್. ಆಮೇಲೆ ಅದಕ್ಕೆ ನಿಮ್ಗೆ ಏಟಿಂಗು. ಏಟಿಂಗ ಬೀಟಿಂಗ? ಅದೇ ಏನದು ಹೊಡೆಯೋದು? ಬೀಟಿಂಗು. ಅದೇ ಬೀಟಿಂಗು. ಅದೇ ಮಾಡ್ಕೊಳ್ಳಿ ಬೀಟಿಂಗು. ಏನಾದ್ರೂ ಟಿಫನ್ ಮಾಡ್ಬೇಕು ತಾನೆ? ಡೈಲಿ ಟಿಫನ್ ಮಾಡ್ತೀವಿ ತಾನೆ? ಎಲ್ ಮಾಡಿದೀರಾ ತಾನೆ? ಹೌದಂತೆ. ಇವತ್ತಿಲ್ಲ, ಇಲ್ಲೇ ಇರೋದ್ನೇ ನೀವ್ ಹೇಳೋದು. ಸರಿ, ನಾನು ಕೆಲ್ಸಕ್ಕೆ ಹೊರಡ್ತೀನಿ. ಬಾಯ್ ಬಾಯ್. ನನ್ನ ತಮ್ಮ ಮಾತ್ರ ನೋಡಿ ಗಾಡಿ ಎತ್ಕೊಂಡು ಕೆಲ್ಸಕ್ಕೆ ಹೋಗ್ತಾನೆ. ನಾನು ಮಾತ್ರ ಬಸ್ಸಲ್ಲಿ ಹೋಗ್ಬೇಕು. ಏನು ಮಾಡೋಕ್ಕಾಗಲ್ಲ. ಫೈನಲಿ ಮನೆಗೆ ಬಂದೆ. ನನ್ನ ತಮ್ಮ ಮಾತ್ರ ನೆಮ್ಮದಿಯಾಗಿ ಗಾಡಿ ಬರ್ತಾನೆ. ನನಗೆ ಗಾಡಿ ಓಡಿಸೋಕ್ಕೆ ಬರೋಲ್ಲ. ಏನು ಮಾಡೋಣ, ಬಸ್ಸಲ್ಲೇ ಬಿಡಬೇಕು. ಫುಲ್ ಟೈರ್ಡ್ ಆಗಿಬಿಟ್ಟಿದ್ದೀನಿ ಮಾತ್ರ. ಮಾ ಕೆಂಗಣ್ಣಿನಿಂದ ಕೆಕ್ಕರಿಸಿ ನನ್ನನ್ನು ನೋಡಿ ಗೆಲ್ಲಲಾರೆ. ಏನು ಮೌನಾಚರಣೆನಾ? ಮನೆಗೆ ಮಗಳು ಬಂದವಳೆ. ಏನು ಮಾಡಿದೆ, ಏನು ಕತೆ, ಸುಸ್ತಾಗಿದೆಯಾ, ಏನು ವಿಚಾರಿಸಲ್ಲ. ಸೀರಿಯಲ್ಲೇ ಇಂಪಾರ್ಟೆಂಟು. ಮುಳ್ಳಿಗೆ ಹೋಗ್ಬಿಟ್ಟವ್ರೆ ಅಲ್ಲಿ. ನೋಡಿ ಕಿಲ ಕಿಲ ಬಿಡಕಿಲ್ಲ. ನೋಡ ಸೀರಿಯಲ್ ನೋಡಕ್ ಈ ಸೈಡ್ ಬಾಳ ಹೋಯ್ತ ಕಡಿಕೆ. ನನ್ನ ಮುಟ್ಟಕ್ಕಾಗಲ್ಲ ಮಮ್ಮಿ. ಅಬ್ಬಾ ಆಫ್ ಮಾಡ್ಬಿಟ್ರೆ ಏನ್ ಮಾಡ್ತೀಯಾ? ಮಾಡ್ಲಾ ಏನ್ ಸರ್ಕಸ್ ಮಾಡಿ ನೋಡ್ತವ್ರೆ ನೋಡ್ರಿ ನಮ್ಮಮ್ಮ. ಯಪ್ಪ ಸೀರಿಯಲ್ ಹುಚ್ಚಿ ಅದಾಡು ಪುಟ್ಟಕ್ಕನ ಏನೇನು ಪುಟ್ಟಕ್ಕನ ಮಕ್ಕಳು. ನಾವ್ ಯಾರ ಮಕ್ಕಳು? ಏಮಕ್ಕನ ಮಕ್ಕಳು. ಮತ್ತೆ ಏಮಕ್ಕನ ಮಕ್ಳನ್ನೇ ನೀನ್ ನೋಡ್ಕಂತ ಇಲ್ಲ. ಪುಟ್ಟಕ್ಕನ ಮಕ್ಳನ್ನ ನೋಡಿ ಏನ್ ಮಾಡ್ತೀಯ? ಆಗಲ್ಲ. ಅಯ್ಯೋ ಪಾಪ ಮುಖ ನೋಡು, ಮುಖ ಅಯ್ಯೋ. ಬಾರಪ್ಪ ಸಾಕು, ಇಷ್ಟೊತ್ತಕ ಆಟ ಆಡಿದ್ದು ನೋಡಿ. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತವ್ರೆ. ಹಂಗೆ ಸೀರಿಯಲ್ ಶಾರ್ಟ್ ತಕೊಳ್ಳೋಣ ಒಂದು. ಈ ಕಡೆಯಿಂದ ಒಂದು ಶಾರ್ಟ್, ಈ ಕಡೆಯಿಂದ ಒಂದು ಶಾರ್ಟ್.
ಮತ್ತೆ ಕೆಳಗಡೆಯಿಂದ ಒಂದು ಶಾಟ್, ಈ ಕಡೆಯಿಂದ ಒಂದು ಶಾಟ್, ಮೇಲ್ಗಡೆಯಿಂದ ಒಂದು ಶಾಟ್. ಇವಾಗ ರಿಯಾಕ್ಷನ್ ಪ್ಲೀಸ್. ಎಲ್ಲ ಬಂದು ಮುಟ್ಟಾಕ ಮನೆಗೆ ಸೇರ್ಕತ್ತವ್ರು. ಛೇ, ಎಂತ ಕೆಲ್ಸ ಆಗೋಯ್ತು ಮಮ್ಮಿ. ಸಾಕು ಬಿಡು, ಮಾಡಿದ್ನೆ ಯಾಕೆ ಮಾಡ್ತೀಯ? ಹೋಗತ್ತ ಕಡೆಗೆ ಸೈಡ್ಗೆ. ನಾನು ಹೋಗಲ್ಲ, ನಿಂಗೆ ಟಾರ್ಚರ್ ಕೊಡೋದ್ರಲ್ಲೇನೋ ಒಂಥರ ಮಜಾ. ಅವ್ರಿಗೆ ನೋಡೋರ್ಗೆ ಬೇಜಾರಾಗ್ಬಿಡ್ತದೆ. ಬಾಯಿ ಕಡೆ ಸೈಡ್ಗೆ ಬರಲ್ಲ ನಾನು. ಅಯ್ಯೋ 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 ನಿನ್ನೆ ರಾತ್ರಿಯಿಂದ ತಿಂತಾ ಇದೀವಮ್ಮ. ಹಪ್ಪಳ ಕೊಡ್ತೀನಿ ಬಾ, ತಿನ್ನೋರಂತೆ. ಯಪ್ಪ ದೇವ್ರೆ. ಮುದ್ದೆನ ಮಾಡಲ್ಲ, ಗಿದ್ದೆನ ಮಾಡಲ್ಲ, ಅನ್ನ ಒಂದೇ ಮಾಡೋದು. ಮೊಸರು ತಂದು ಅದರಲ್ಲಿ ಇದು ಮಾಡ್ಕೊಡ್ತೀನಿ. ಏನ್ ಮಾಡ್ಕೊಡ್ತೀಯಾ? ಏನಾದ್ರು ಮಾಡೋದು. ಏನದು? ಏನ್ ನೋಡ್ತಿದ್ಯಾ ಅಲ್ಲಿ? ಏನ್ ಕಾಣಿಸ್ತೈತೆ? ಎಲ್ಲ ಹಾಕಿ ಎಲ್ಲ ನೀವು ಕಿವುಚಿ ಇದು ಮಾಡೋದು. ಏನ್ ಮಾಡೋದು? ಅಂಬ್ಲಿ. ರಾಗಿ ಅಂಬ್ಲಿ ಅಲ್ಲ, ಅದನ್ನ ಗಂಜಿ. ಗಂಜಿ ಗಂಜಿ ಗಂಜಿನೂ ಅಲ್ಲ, ಅದು ಅಂಬ್ಲಿ. ಫಸ್ಟ್ ಏನ್ ಹೇಳಿದ್ದು? ಹಪ್ಳ ಹಾಕೊಡ್ತೀಯ ಇವಾಗ? ಹಾಕೊಟ್ರೆ ಜಾಗ ಬಿಡ್ತೀನಿ, ಇಲ್ಲಾಂದ್ರೆ ಜಾಗ ಬಿಡೋದು. ಮತ್ತೆ ಮೇಲಕ್ಕೆ ಒಂದು ಕುಂತ್ಕ ಬಾರವಾಯ್ತು. ಆಗಲ್ಲ, ನಂಗೆ ಹಪ್ಳ ಬೇಕು. ಇವಾಗ ಹಾಕಲ್ಲ ನಾನು. ಅಂದ್ರೆ ನಾನು ಜಾಗ ಬಿಡಲ್ಲ. ಹಂಗೆ ಆಯ್ತು, ಹಂಗೆ ನಿಂತ್ಕೊಂತೀನಿ. ಟಿವಿನೇ ಆಫ್ ಮಾಡ್ತೀನಿ ನಾನು. ಟಿವಿ ಆಫ್ ಮಾಡ್ಲಾ? ಮಾಡ್ಕೊ. ರಿಮೋಟ್ ಕೊಡಪ್ಪ. ಆಯ್ತು, ಕೊಡಪ್ಪ ರಿಮೋಟು. ಹೋಗ್ಲಿ ಪಾಪ ನೋಡ್ಕೊಳ್ಳಿ. ಆಗಲ್ಲ, ನಾನು ಬಿಡಲ್ಲ. ಆಗಲ್ಲ ನಾನು ಬಿಡಲ್ಲ. ಹೇಮಾವತಿ ಓ ಹೇಮಾವತಿ. ಮದರ್ ಇಂಡಿಯಾ ಸೈಡಲ್ಲಿ ನೋಡ್ಕೊಂಡ್ಬಿಡೋದು. ಹಂಗೇನೆ ಕೇಳಿಸ್ಕೊಳ್ಳೋಣ ಅಂದಡು ಸೈಡಲ್ಲಿ, ಹಂಗೆ ಸೈಡಲ್ಲಿ ಕೊಡ್ತವ್ರೆ. ಬೇಜಾರೇನಾಗಿಲ್ಲ. ಅಲ್ಲಿ ತಿರ್ಕೊಂಡ್ಬಿಡ್ತು ಮಕ್ಕ. ಕೋಪ ಮಾಡ್ಕೊಂಡಿದ್ದೆ ತಾನೆ, ಮಾಡ್ಕೋ ಕೋಪನ. ನೋಡ್ಬೇಡ, ತಿರ್ಗದ್ರೆ ಮಾತ್ರ ಹುಯ್ಯೋಣ, ಕಲ್ಸ್ಕೊಳ್ಳೋಣ. ಇಷ್ಟ ಕಲ್ಸೋಣ, ತಟ್ಟಣ, ಬಿಡೋಣ ಅಷ್ಟೇ. ಹಂಗೆ ಮಾಡ್ಬಿಡ್ತೀನಿ. ಕೇಸಿಟ್ಟು ಉಪ್ಪು ಹಾಕ್ಬಿಟ್ಟು ಕಲ್ಸ್ ಎಣ್ಣೆಗೆ ಒತ್ತೋದು ಬಿಟ್ಬಿಡ್ತೀನಿ. ಕೊಂಚ ಕೊತ್ತಂಬರಿ ಸೊಪ್ಪು, ಒಂಚೂರು ಪುದೀನ, ಆಮೇಲೆ ಒಂಚೂರು ಕಡಲೆ ಬೀಜ, ಆಮೇಲೆ ಅಲ್ಲಿ ಇನ್ನೇನ್ ಹಾಕ್ತಾರ ಅದಕ್ಕೆ. ಹಿಂಗೆ ಒಯ್ಯಕ್ ಕೊಟ್ಟಿರೋದ್ ಮಾತ್ರ ಎಣ್ಣೆ ಐಟಮ್ ಎಲ್ಲ ತಿನ್ನಂಗಿಲ್ಲ. ಏನಿಲ್ಲ, ಎಲ್ಲ ನಡಿ, ಇರೋದೊಂದ್ ಜೀವನ, ಚೆನ್ನಾಗಿ ತಿನ್ಬೇಕು. ಹಿಂಗ್ ಗಡ್ಡ ಬೆಳೆಸ್ಬೇಕು. ಗಡ್ಡ ಬೆಳೆಸ್ಬೇಕು. ತಿರುಪತಿ ಇದ್ದದು ಗಡ್ಡ. ಹೇಳು, ತಗ್ಗೆದೆಲೆ ಅನ್ನು ತಗ್ಗೆಲೆ ಅಲ್ಲ ಕಣೆ, ತಗ್ಗೆದೆಲೆ ಹೇಳು. ತಗ್ಗೆದೆಲೆ ಅಷ್ಟೇ. ಏನಾರು ಒಂದ್ ಐಟಮ್ ಮಾಡು, ತಿಂಡಿ ಐಟಮ್ ತಿನ್ನಂಗಾಗಲ್ಲ. ಮಾಡ್ತಾ ಇರ್ಬೇಕು, ತಿಂತಾ ಇರ್ಬೇಕು. ಹಿಂಗೆ ದಿನ ಒಂದ್ ಪಾಯಸ ಮಾಡು, ಒಂದ್ ಬೋಂಡ ಮಾಡು, ಒಂದ್ ಬಜ್ಜಿ ಮಾಡು, ಹಪ್ಳ ಮಾಡು. ಅದ್ ಪೈಸ ನೆನ್ನೆ ಆಗೋಯ್ತು ಬಿಡು. ಹಾ, ಅವ್ನು ಹೇಳಿದ ಜ್ಯೋತಿಷ್ಯ 2 ಗಂಟೆ ಪೈಸ ಕುಡಿತೀರಿ ಅಂತ. ಇವತ್ತೇನ್ ಹೇಳೋಣಪ್ಪ? ಇವತ್ತು 8 ಗಂಟೆಗೆ ಮಧುರೊಡೆ ತಿಂತೀರಿ ಅಂತ ಹೇಳೋಣ. ನಡಿ, ಆ ಜ್ಯೋತಿಷ್ಯನ್ ನಂಬರ್ ಹೇಳ್ತೀಯ ಸ್ವಲ್ಪ? ಎಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂತಾರೆ. ನಾನು ಒಯ್ನ್ ಕೆತ್ಕೊಂಡೆ ಬಂದಿದ್ದೀನಿ ಹೋಗಿ. ಅಪ್ಪ, ಆ ಜ್ಯೋತಿಷ್ಯನ್ ನಂಬರ್ ಹೇಳ್ತೀಯ? ಯಾವ ಟಿವಿಲ್ ಬರ್ತಾನೆ? ಟಿವಿಲೆಲ್ಲ ಯೂಟ್ಯೂಬ್ ಅಲ್ಲೇ ಬರ್ತಾನೆ. ಯೂಟ್ಯೂಬ್ ಬರ್ತಾನೆ. ಯಾರಪ್ಪ ಹಾಕಿರ್ತಾರೆ ರೀಲ್ಸ್ ಮಾಡ್ಬಿಟ್ಟು. ನೀನು ಒಂದ್ ಸ್ವಾಮೀಜಿ ತರ ಬಟ್ಟೆ ಹಾಕೊಂಡು ಅಲ್ಲಿ ಕುಂತ್ಕೊಬಿಡು. ದಕ್ಷಿಣ ಹಿಂಗ ಅಂತ ಇರ್ಬೇಕು. ಆಶೀರ್ವಾದ ಮಾಡ್ತೀವಿ. ಈ ಕೈ ಯಾಕಂಗ ಅನ್ನಿಸಲ್ಲ ಅಂದ್ರೆ ಅದ್ ದಕ್ಷಿಣ ಕೇಳೋದ್ ರೂಢಿ ಆಗ್ಬಿಟ್ಟೈತೆ ಕೈಗೆ. ಅದ್ ಕೇಳ್ತಾ ಇರ್ತದೆ, ಇಲ್ಲ ಆಶೀರ್ವಾದ ಮಾಡ್ತಾ ಇರ್ತದೆ. ಏನ್ ಮಿಷಿನ್ ಅದು ತಿರುಗಿಸ್ತಾ ಇರೋದು? ಈರುಳ್ಳಿ ಕಟ್ ಮಾಡೋ ಮಿಷಿನ್. ಈರುಳ್ಳಿ ಕಟ್ ಮಾಡೋ ಮಿಷಿನ್. ಈರುಳ್ಳಿ ಕಟ್ ಮಾಡೋ ಮಿಷಿನ್. ಹೌದಾ? ಗೊತ್ತಿರ್ಲಿಲ್ಲಪ್ಪ. ಈರುಳ್ಳಿ ಒಳಗಡೆ ಹಾಕ್ತಾರೆ, ಹಿಂಗೆ ತಿರುಗಿಸಿದ್ರೆ ನೋಡಿ, ಹಿಂಗೆ ಹಾಕಿದ್ರು ತಿರುಗಿಸಿದ್ರೆ ನೋಡಿ ಪೀಸ್ ಆಯ್ತದೆ. ಪೀಸ್ ಎಲ್ಲ ಪೀಸ್. ಮಮ್ಮಿ, ಏನಿವತ್ತು ಮಧುರೊಡೆ ಮಾಡ್ತಾರ ಸ್ಪೆಷಲ್? ಹಳೆ ಸಾಂಬಾರ್ ಖಾಲಿ ಮಾಡ್ಬೇಕಲ್ಲ, ಅದಕ್ಕೆ ಹಳೆ ಸಾಂಬಾರ್ ಖಾಲಿ ಮಾಡಕ್ಕೆ ಹೊಸ ವಡೆ ಮಾಡ್ತಾ ಇದ್ದೀರಾ? ಏನೇನ್ ಮಾಡ್ತೀರೋ ಸರ್ಕಸ್ಗಳನ್ನ, ಹಳೇದ್ ಪಳೆದೆಲ್ಲ ತಿನ್ಸಕ್ಕೆ. ಯಪ್ಪ ದೇವ್ರೆ. ಮಮ್ಮಿ, ಏನ್ ಮಾಡ್ತಾ ಇದೀಯಾ? ಆಯ್ತಾಯ್ತು, ತಂದೆ ಲೈಟ್ ಹಾಕಿಲ್ಲ ಕಿಚನ್ದು. ಆಫ್ ಮಾಡಿದೆ ಈಗ. ಹೌದಾ? ಸರಿ. ಏನದು? ಅದೇ ಯಾವಾಗ್ಲೇ ಮದ್ದೂರೊಡೆ ನಿಮ್ ಡ್ಯಾಡಿ ಏನೇನೋ ಹಚ್ಕೊಡ್ತಾ ಇತ್ತಲ್ಲವ, ಅದು ಮಧುರೊಡೆ. ಮದ್ದೂರೊಡೆ ಅವರಿಗೆ
ಅವ್ರಿಗೇನ್ ಬೇಡ ಕೊಡ್ಬೇಡ, ಏಕೆ ಡಾಕ್ಟ್ರು ಹೇಳೋ ಬದ್ದು ರೋಡೆ. ಅಂತ. ಕೊನೆಗೂ ಫೈನಲಿ ನಮ್ಮಪ್ಪ ಸರ್ಕಸ್ ಮಾಡಿ ಮಾಡಿಸ್ಬಿಡ್ತು ಮದ್ದು ರೋಡೆ. ಬೋಲೆ ಅಂತ ಒಂದು ಕೊಟ್ಬಿಡು ತಗೊಳ್ರಿ. ಮತ್ತೆ ಅವಾಗ್ಲಿಂದ ಅಷ್ಟೊಂದು ಹೇಳಿದ್ರಲ್ರಿ, ಮಾಡಾಕ್ಬಿಡು ತಿಂದಾಕ್ಬಿಡ್ತೀನಿ ಅಂತ. ಹ್ಮ್ ತಿನ್ನಲ್ವಾ ತಿನ್ನು, ಒಂದೇ ಸಮ ತಿಂತಾರ, ಏನೋ ಒಂದಿಷ್ಟು ತಿಂತೀವಾ. ಗೈಸ್ ಹೆವಿ ಡೌ ಮಾಡ್ತವ್ರೆ. ವಡೆ ಮಾಡಿ ತಿಂದು ಊಟ ಮಾಡಿ ಮಲ್ಕೋಬೇಕು. ಈಗ ಒಂದು ಪ್ಲೇಟ್ಗೆ ಹಾಕೊಂಡು ವಿಡಿಯೋ ಮಾಡಿಲ್ಲ ಅಂತ ಎತ್ಕೊಂಡ್ ಬಂದವ್ರೆ. ಡೌ ಮಾಡ್ತಾರೆ. ನಮ್ಮಪ್ಪನು ನಂದು ಸಪ್ರೇಟ್ ಎತ್ತಿಕೊ ಅಂತ ಕವರಲ್ಲಿ ಕಟ್ಟಿ ಎತ್ತಿಕ್ಸ್ಬಿಟ್ಟು ಇವಾಗ ಡೌ ಮಾಡ್ತವ್ರೆ. ಸರಿ ಆಯ್ತೆ. ಬನ್ನಿ ಬ್ಲಾಗ್ ಏನು ಮಾಡಬೇಕು ಹೇಳ್ಕೊಳ್ಳಿ. ನಿಮ್ಮ ಒಡೆ ಸಾಕು, ಈ ರೇಂಜಿಗೆಲ್ಲ ಡೌ ಬೇಡ. ನೋಡಿ ಕವರಲ್ಲೇ ತಿಕ್ಕೋರೆ ಸಪ್ರೇಟ್ ಅಂತ. ಒಡೆ ತಿಂದಿದ್ದಾಯ್ತು. ನಮ್ಮಮ್ಮ 10 ರೂಪಾಯಿ ಡೌ ಮಾಡು ಅಂದ್ರೆ 100 ರೂಪಾಯಿ ಡೌ ಮಾಡಿದ್ರು. ಡೌ ಮಾಡೋದೆಲ್ಲ ಎಕ್ಸ್ಪರ್ಟ್ ಆಗ್ಬಿಟ್ಟವ್ರೆ ನಮ್ಮಮ್ಮ. ಏನು ಹೇಳ್ತೀಯಾ? ಅದು ಕ್ಲಿಪ್ ಮಿಸ್ ಆಗೋಯ್ತು, ಇಲ್ಲ ಅಂದಿದ್ರೆ ಅದನ್ನ ಹಾಕ್ತಿದ್ದೆ. ಹೇಳಿ ಇವಾಗ ಬೇಗ ಜಲ್ದಿ ಹೋಗ್ಬೇಕು, ನಾವು ಪಾತ್ರೆ ತೊಳಿಬೇಕು. ಏನು ಪಾತ್ರೆ ತೊಳಿದ್ಯಾ? ಉಂಡಿದ್ದೀರಲ್ಲ ನೀವೆಲ್ಲ, ಎಲ್ಲ ಬೆಳಗ್ಗೆ ದಬಾಕ್ಬೇಕಲ್ಲ. ನೀವೇನು ತಿನ್ಬಿಟ್ಟು ದಬಾಕಬಿಡ್ತೀರಿ, ಅವನ್ ದಬಾಕವ್ರು ಯಾರು? ನೀವಿದ್ದೀರಲ್ಲ. ಅದೇ ನಾವಿದೀವಲ್ಲ ದಬಾಕಕ್ಕೆ. ನಮ್ಮನೆಲ್ಲ ದಬಾಕ್ಸ್ಬಿಟ್ಟು ಹೋಗಲ್ವಾ ನೀವು? ನಾವೇನು ದಬಾಕ್ಸೋದೇನು ಬೇಕಿಲ್ಲ. ಜಾಸ್ತಿ ಹೇಳಿಬೇಡ, ಮಾತಾಡು. ಬಾಯ್ ಅನ್ನು. ಬಾಯ್ ಬಾಯ್, ನಾಳೆ ಸಿಗೋಣ. ನಾಳೆ ಸಿಗೋಣ. ಶುಭರಾತ್ರಿ. ಗೈಸ್ ಬಾಯ್. ಬ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಿದೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೇಳು ನೀನು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ ಗೈಸ್ ಬಾಯ್, ಮತ್ತೆ ನಾಳೆ ಸಿಗುವ.